ಮಾಸದ ಕೊನೆಯ ಶುಕ್ರವಾರದಂದು ಅದ್ದೂರಿಯಾಗಿ ಜರುಗಿದ ಊರಮ್ಮ ದೇವಿಯ ಹೊಳೆ ಪೂಜೆ. ಹೌದು, ಹರಪನಹಳ್ಳಿ ತಾಲೂಕಿನ ಅರಸಕೆರೆ ಗ್ರಾಮದಲ್ಲಿ ಊರಮ್ಮ ದೇವಿಯ ಹೊಳೆ ಪೂಜೆ ಅದ್ದೂರಿಯಾಗಿ ನಡೆದಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಈ ಹೊಳೆ ಪೂಜೆಯನ್ನ ಮಾಡಲಾಗುತ್ತದೆ. ಊರಮ್ಮ ದೇವಿಯ ಕೇಲನ್ನು ಕೂಡ ಕುಂಭ ವಿಶ್ವಕರ್ಮ ಬಡಿಗೇರು ವಂಶದ ಪೂಜಾರಿ ಒಬ್ಬ ಬೆಳಿಗ್ಗೆಯಿಂದ ಉಪವಾಸವಿದ್ದು ಊರಮ್ಮ ದೇವಿಯ ಕೇಲನ್ನ ತಲೆಯ ಮೇಲೆ ಹೊತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ನಡೆಯುತ್ತಾರೆ. ಇನ್ನು ಊರಮ್ಮ ದೇವಿಯ ಕೇಲನ್ನು ಹೊಳೆಗೆ ತೆಗೆದುಕೊಂಡು ಹೋಗಿ ಕೇಲಿಗೆ ಮತ್ತು ಕೆರೆಗೆ ಗಂಗಮ್ಮ ಪೂಜೆ ನೆರವೇರಿಸಿ ನೈವೇದ್ಯ ಮಾಡಿ ದೇವಿಗೆ ಉಡಿ ತುಂಬಿಸುವ ಕಾರ್ಯವನ್ನ ಪೂಜಾರಿ ತಲೆ ಮೇಲೆ ಹೊತ್ತು ಈಡೇರಿಸುತ್ತಾರೆ. ಇನ್ನು ನಂತರ ದೇವಿಯ ಕೇಲನ್ನು ಹೊತ್ತು ಪೂಜಾರಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾರೆ. ಆಗ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ಮುಂದೆ ಪೂಜಾರಿ ದೇವಿಯ ಕೇಲಿಗೆ ಪೂಜೆ ಮಾಡುವುದು, ಹೂವು ಹಣ್ಣು ಕಾಯಿ ಮಾಡಿಸಿ ಕಳಸವನ್ನ ಬೆಳಗುತ್ತಾರೆ. ಈ ರೀತಿ ಸಂಜೆ 4 ಗಂಟೆಗೆ ಹೊರಟ ದೇವಿಯು ರಾತ್ರಿ 7:30ಕ್ಕೆ ಅನಂತರ ಬೆಳಿಗ್ಗೆ ದೇವಸ್ಥಾನದ ಭಕ್ತರು ಸಮರ್ಪಿಸಿದ ಅಕ್ಕಿ ಬೇಳೆ ಬೆಲ್ಲದಿಂದ ಹೋಳಿಗೆ ಮಾಡಿದ್ದು ಇನ್ನು ಅನ್ನವನ್ನ ದೇವಿಗೆ ನೈವೇದ್ಯ ಮಾಡಲಾಗುತ್ತೆ. ನಂತರ ಊರಿನ ಎಲ್ಲ ಭಕ್ತರಿಗೂ ಕೂಡ ದೇವಸ್ಥಾನದ ಆವರಣದಲ್ಲಿ ಪ್ರಸಾದವನ್ನು ಕೂಡ ಮಾಡಲಾಗುತ್ತೆ. ಇನ್ನು ನಮ್ಮ ಊರಿಗೆ ಜನರಿಗೆ, ಮಕ್ಕಳಿಗೆ, ದನ ಕರುಗಳಿಗೆ ಯಾವುದೇ ಕಾಯಿಲೆ, ಕಷ್ಟ, ಕಾರ್ಪಣ್ಯಗಳು ಬಾರದಿರಲೆಂದು ಇಡೀ ಊರಿನ ಭಕ್ತರು ಈ ಹೊಳೆ ಪೂಜೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ನಮ್ಮ ಊರನ್ನು ಕೂಡ ಕಾಯುವ ಊರಮ್ಮ ದೇವಿಯನ್ನ ಇದು ಸಂಪನ್ನಾಗಿಸುತ್ತಾಳೆ. ಇನ್ನು ಈ ಸಮಯದಲ್ಲಿ ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ನಂತರ ಈ ಸಂದರ್ಭದಲ್ಲಿ ಕೂಡ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೈಡಿ ಸುಶೀಲಮ್ಮ, ಮುಖಂಡರಾದ ವೈಡಿ ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ಶ್ವೇತಾ ಪಾಟೀಲ್, ಲಕ್ಷ್ಮೀದೇವಿ ಅಣ್ಣಪ್ಪ, ಅಡ್ಡಿ ಚನ್ವೀರಪ್ಪ, ಪೂಜಾರ್ ಮರಿಯಪ್ಪ, ಇನ್ನು ವೈ ಕೊಟ್ರೇಶ್, ಚಿದಾನಂದಪ್ಪ, ನವೀನ್, ಶಾಂತ ಪಾಟೀಲ್, ಸುನಿತಾ ಪಾಟೀಲ್, ಯೋಗೇಶ್, ಚನ್ನಪ್ಪ, ಮೌನೇಶ್ ಹಾಗೂ ಬಡ್ಕಾರ್ ಶಿವಕುಮಾರ್ ಬಡಿಗೇರ್ ವಂಶಸ್ಥರು ಹಾಗೂ ಭಕ್ತಾದಿಗಳು, ಅರಸಕೆರೆ ಗ್ರಾಮದ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.